ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ನಮ್ಮ ಊರಲ್ಲಿ ಕಾಮದಹನ ಯಾವ ಥರ ಮಾಡ್ತಾರೆ, ನೆಕ್ಸ್ಟ್ ಡೇ ಯಾವ ಥರ ಮಾಡ್ತಾರೆ, ಟ್ರೆಡಿಷ್ನಲ್ ವೇ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಒಂದು ಸ್ಮಾಲ್ ವಿಡಿಯೋ ಮೂಲಕ. ಇದು ಬಂದ್ಬಿಟ್ಟು ಕಾಮದಹನ ಮಾಡಿದ್ದಾರೆ. ಇದರಲ್ಲಿ ನಿನ್ನೆ ನೈಟ್ ಎಲ್ಲನೂ ಒಬ್ರೊಬ್ರು ಮನೆಗೆ ಹೋಗಿ ಚಂದ ವಸೂಲಿ ಮಾಡಿ ಅದರಿಂದ ಕಟ್ಟಿಗೆ ತೊಗೊಂಬರ್ತಾರೆ, ಮತ್ತು ಎಲ್ಲಾದರೂ ಕದ್ಕೊಂಬರ್ತಾರೆ. ಈ ದೇವ್ರಿಗೆ ಈ ಹೋಲಿ ಹಬ್ಬಕ್ಕೆ ಕದ್ಕೊಂಡು ಬಂದಿರೋದು ಎಲ್ಲನೂ ಹಾಕಿ ಕಾಮದಹನ ಮಾಡ್ತಾರೆ. ಮುಂಚೆ ಎಲ್ಲ ನಮ್ಮ ದೊಡ್ಡಪ್ಪನೇ ಚಿತ್ರ ಬರ್ಸ್ಕೊಡ್ತಾಯಿದ್ರು. ಅವ್ರು ತೀರ್ಕೊಂಡ್ಮೇಲೆ ಯಾರು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ನಮ್ಮ ಊರಲ್ಲಿ ಟ್ರೆಡಿಷ್ನಲ್ ಯಾವ ರೀತಿ ಮಾಡ್ತಾಯಿದ್ದಾರೆ, ಆ ಸಾಂಗ್ ಯಾವ ರೀತಿ ಇದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮೂಲಕ. ನೋಡಿ. ಅಪ್ಪನ ಮಕ್ಕಳ್ರೆ ಭೀಮಣ್ಣ ಮಕ್ಕಳ್ರೆ ಐದೋರು ಅಷ್ಟು ಭೀಮಣ್ಣ ಮಕ್ಕಳ್ರೆ ಐದೋರು ಅಷ್ಟು ತುಣುಕು ಮಾಡಿಲ್ಲ, ಇದೇ ಮಾಡಿ ಕೊಟ್ಟ ದುಡ್ಡು ಇರು. ಓಕೆ, ಥ್ಯಾಂಕ್ಸ್. ಯೂಟ್ಯೂಬ್ನಾಗ ಇಟ್ಕೊಂತೀನಿ ನೋಡು. ಹಾಯ್. ನೋಡಿದ್ರಲ್ಲ ವಿಡಿಯೋ, ಹೇಗೆ ಅನ್ನಿಸ್ತು? ಇದು ಒಂಥರ ಡಿಫ್ರೆಂಟ್ ಟ್ರೆಡಿಷ್ನಲ್ ಅಲ್ವಾ? ನಮ್ಮೂರಲ್ಲಿ ಕಾಮದಹನ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಹೀಗೆ ಎಲ್ಲರ ಹತ್ರನೂ ಒಂಥರ ಭಿಕ್ಷೆ ಬೇಡ್ಬಿಟ್ಟು ಆ ಫುಡ್ಡನ್ನ ತೊಗೊಂಡೋಗಿ ಎಲ್ಲ ಮತ್ತು ದೇವ್ರ ಪ್ರಸಾದ ಥರ ಇನ್ನೊಂದು ಅವರು ಸಪ್ರೇಟಾಗಿ, ಇದು ಯಾರಾದರೆ ಬರ್ತಾರೋ ಅವ್ರು ಸಪ್ರೇಟಾಗಿ ಮನೇಲೂ ಬಿಸಿ ಬಿಸಿ ಅಡುಗೆ ಮಾಡ್ತಾರೆ. ಸೊ ಆ ಅಡುಗೆ ಜೊತೆ ಇದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ರಸಾದ ಥರ ಇಟ್ಬಿಟ್ಟು ದೇವ್ರಿಗೆ, ಇವಾಗ ನಾನು ಯಾವುದಾದ್ರೆ ಕಾಮದಹನ ಮಾಡಿದಾರೋ ಅಲ್ಲಿ ದೇವ್ರ ಪ್ರಸಾದ ಇಟ್ಬಿಟ್ಟು ತೆಂಗಿನಕಾಯಿ ಹೊಡೆದ್ಬಿಟ್ಟು ಮತ್ತು ಆರತಿ ಎಲ್ಲ ಮಾಡಿ ಎಲ್ಲರೂ ಆರತಿನ ತೊಗೊಂಡು ಆದಮೇಲೆ ಅದನ್ನು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಂಚ್ತಾರೆ. ಈ ರೀತಿ ಮಾಡ್ತಾರೆ. ನಿಮ್ಮೂರಲ್ಲೂ ಯಾರಾದರೂ ಸೇಮ್ ಇದೇ ರೀತಿನ, ಇಲ್ಲ ಈ ಥರನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರಾ, ಇಲ್ಲ ಇದೇ ಹೊಸ್ದಾಗಿದೆಯಾ ಟ್ರೆಡಿಷ್ನಲ್ ಅಂತ ನನ್ನ ಹತ್ರ ಖಂಡಿತ ಕಾಮೆಂಟ್ ಮಾಡಿ. ಯಾಕಂದರೆ ಒಬ್ರೊಬ್ರು ಒಂದೊಂದು ಥರ, ಒಬ್ರೊಬ್ರು ಊರಲ್ಲಿ ಒಂದೊಂದು ಥರ ಡಿಫ್ರೆಂಟಾಗಿ ಇರುತ್ತಲ್ವ. ಸೊ ಹಾಗಾಗಿ ನೋಡಿ, ಮನ್ವಿಕು ಈ ಸತಿ ಹೊಸ್ದಾಗಿ ನೋಡಿದ್ದಾನೆ. ಅವ್ನು ಫಸ್ಟ್ ಟೈಮು. ನಾನು ಚಿಕ್ಕಾಗಲೇ ನೋಡಿದ್ದೀನಿ, ಬಟ್ ಇವನಂತೂ ಫಸ್ಟ್ ಟೈಮ್ ನೋಡಿದ್ದಾನೆ. ಆಲ್ಮೋಸ್ಟ್ ನಮ್ಮ ದೊಡ್ಡಪ್ಪನೇ ಇದು ಕಾಮದಹನ ಮಾಡ್ತಾರಲ್ವ, ಅದಕ್ಕೆ ಕಾಮಂದು ಪಿಕ್ಚರ್ ಅಂದರೆ ಪೇಪರಲ್ಲಿ ಬರೆದು ಕೊಡ್ತಾಯಿದ್ರು. ಅವರು ಇರೋ ತನಕ ಅವರೇ ಬರೆದು ಕೊಡ್ತಾಯಿದ್ರು. ಅವ್ರು ತೀರ್ಕೊಂಡ್ಮೇಲೆ ಇವಾಗೇನೋ ನಂಗೆ ಗೊತ್ತಿಲ್ಲ. ಯಾಕಂದರೆ ಆಲ್ಮೋಸ್ಟ್ ನಾನು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗಿ ತುಂಬ ವರ್ಷ ಅಂದರೆ ಒನ್ಸ್ ಐ ಕಂಪ್ಲೀಟೆಡ್ ಮೈ ಎಜುಕೇಷನ್ ಅವಾಗ ಶಿಫ್ಟ್ ಆಗಿದ್ದೀನಿ. ಆವಾಗಿಂದ ಯಾವ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆದಮೇಲೆ ಈಗ ಚಾನ್ಸ್ ಅಂತ ಅಲ್ಲ, ನನಗೂ ಗೊತ್ತಿಲ್ಲ. ಹುಣ್ಣಿಮೆ ಇದೆ, ಕಾಮದಹನ ಮಾಡಿದ್ರು. ನಿನ್ನೆ ಬಂದಿದ್ರೆ ಇನ್ನೂ ಒಂಥರ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ, ಮುಂಚೆ ಎಲ್ಲ ಕುದುರೆ ಅಲ್ಲ, ಡಾಂಕಿನೂ ತೊಗೊಂಡು ಬಂದು ಅದ್ರ ಮೇಲೆ ಹತ್ಬಿಟ್ಟು ಎಲ್ಲ ರೌಂಡ್ಸ್ ಹಾಕ್ತಾಯಿದ್ರು. ಆ ಥರ ಎಲ್ಲ ಇತ್ತು. ಬಟ್ ಇವಾಗ ಆ ಥರ ಎಲ್ಲ ಮಾಡಲ್ಲ ಅನಿಸುತ್ತೆ. ಅಗಸ್ರೆಲ್ಲ ಇರ್ತಾರಲ್ವ, ಅವರು ಮನೆ ಕಡೆಯಿಂದ ಡಾಂಕಿನ ತೊಗೊಂಡ್ಬರ್ತಾಯಿದ್ರು. ಅದು ಒಂಥರ ಡಿಫ್ರೆಂಟ್ ಆಗಿರ್ತಾಯಿತ್ತು. ನಮಗೂ ಒಂಥರ ಚಿಕ್ಕವರಿದ್ದಾಗ ನಮಗೂ ಒಂಥರ ಖುಷಿ ಆಗ್ತಾಯಿತ್ತು ನೋಡೋಕ್ಕೆಲ್ಲ. ಈಗ ಅದೆಲ್ಲ ತೊಗೊಂಡು ಬರೋದೇನೂ ಇಲ್ಲ, ಬಟ್ ಸಿಂಪಲಾಗಿ ಮಾಡ್ತಾರೆ. ಮಿಸ್ ಆದೆ ನಿನ್ನೆ, ಅಂದರೆ ಸಾಟರ್ಡೇ ಈವ್ನಿಂಗೇ ನಾನು ಇಲ್ಲಿದ್ದಿದ್ರೆ ನಂಗೆ ಗೊತ್ತಾಗ್ತಾಯಿತ್ತು. ಬಟ್ ಸಂಡೇ ಅಲ್ವಾ, ನಿನ್ನೆ ಸ್ವಲ್ಪ ಆಲ್ಮೋಸ್ಟ್ ಫಿನಿಶ್ ಮಾಡಿರ್ತಾರೆ. ಇವತ್ತು ಹೋಲಿ ಆಡಿದ್ದಾರೆ. ಆದಮೇಲೆ ಇವತ್ತು ನೈಟ್ ಅಂದರೆ ಸಂಡೇ ನೈಟ್ ಈ ರೀತಿ ಮಾಡ್ತಾರೆ. ಹೇಗನ್ನಿಸ್ತು ಈ ವಿಡಿಯೋ? ಇಷ್ಟವಾದಲ್ಲಿ ಮರಿದೇ ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಒಂಥರ ಹೊಸ ಟ್ರೆಡಿಷ್ನಲ್ಲು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಹೊಸದಾಗಿ ಒಂಥರ ಡಿಫ್ರೆಂಟ್ ಆಗಿರೋದು ಅಂತ ನನಗೂ ಗೊತ್ತಾದರೆ ನಾನು ಫೆಲ್ಟ್ ಹ್ಯಾಪಿ ಅಲ್ಲ. ಸೊ ಹಾಗಾಗಿ ಓಕೆ, ಮರಿದೇ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.